ಮಾಲೀಕರ ದೌರ್ಜನ್ಯ ಆರೋಪ. ಜನರ ಓಡಾಟದ ದಾರಿಯ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಕ್ಕೆ ನಿವಾಸಿಗಳ ತೀವ್ರ ವಿರೋಧ. ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ಸ್ಥಳಾಂತರಿಸುವ ವೇಳೆ ಮಲ್ಲಿಕಾರ್ಜುನ್ ಥಿಯೇಟರ್ ಎದುರಿನ ಸುಮಾರು 20 ವರ್ಷಗಳಿಂದ ಇದ್ದ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಥಳಾಂತರಿಸಲು ಮುಂದಾಗಿರುವ ಕ್ರಮಕ್ಕೆ ವಾರ್ಡ್ ಸಂಖ್ಯೆ 25 ಮತ್ತು 26ರ ನಿವಾಸಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಆರೋಪದ ಪ್ರಕಾರ ಮಲ್ಲಿಕಾರ್ಜುನ್ ಥಿಯೇಟರ್ ಮಾಲೀಕರ ಒತ್ತಡ ಹಾಗೂ ದೌರ್ಜನ್ಯದಿಂದ ಸಾರ್ವಜನಿಕರು ಸಂಚರಿಸುವ ಸುಮಾರು 15 ಅಡಿ ಅಗಲದ ರಸ್ತೆಯ ಪಕ್ಕದಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಪ್ರಯತ್ನಿಸಲಾಗುತ್ತದೆ. ಈ ದಾರಿಯಲ್ಲಿ ಪ್ರತಿದಿನ ಶಾಲಾ ಮಕ್ಕಳು, ಮಹಿಳೆಯರು, ಸಾರ್ವಜನಿಕರು ಹಾಗೂ ಜಾನುವಾರುಗಳು ಸಂಚರಿಸುತ್ತಿದ್ದು, ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿದರೆ ಅಪಾಯದ ಸಾಧ್ಯತೆ ಹೆಚ್ಚಲಿದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಟ್ರಾನ್ಸ್ಫಾರ್ಮರ್ ಮೊದಲು ಇದ್ದ ಸ್ಥಳದ ಹಿಂದಿನ ಭಾಗದಲ್ಲಿಯೇ ಸ್ಥಳಾಂತರಿಸಬೇಕು. ಆದರೆ ಥಿಯೇಟರ್ ಮುಂಭಾಗದಲ್ಲಿರುವ ಅಂಗಡಿಗಳಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಡೆಗಣಿಸಿ ದಾರಿಯ ಪಕ್ಕಕ್ಕೆ ಸ್ಥಳಾಂತರಿಸಲು ಯತ್ನಿಸಲಾಗುತ್ತದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ ನಿವಾಸಿಗಳಿಗೆ ಪೊಲೀಸರನ್ನು ಕರೆಸಿ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಆರೋಪವು ಕೇಳಿಬಂದಿದೆ. ಸಾರ್ವಜನಿಕ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಒತ್ತಡಕ್ಕೆ ಮಣಿಯದೆ ಸೂಕ್ತ ಸ್ಥಳದಲ್ಲಿಯೇ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು ಎಂದು ವಾರ್ಡ್ 25 ಹಾಗೂ 26ರ ನಿವಾಸಿಗಳು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಜೀವ ಭದ್ರತೆಗೆ ಸಂಬಂಧಿಸಿದ ಈ ವಿಷಯವನ್ನು ಸಂಬಂಧಿಸಿದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಎಂಡಿ ಗೌಸ್, ಮಾನ್ವಿ. ಸರ್, ನಿಮ್ಮ ಹೆಸರು? ಅಣ್ಣ, ನನ್ನ ಹೆಸರು ಮಹಬೂಬ್ ಅಂತ. ಸಮಸ್ಯೆ ಏನಾಗಿದೆ ರೋಡಲ್ಲಿ ಅಂತ ಅಂದ್ರೆ TC ಅಲ್ಲಿದೆ ಅಣ್ಣ. TC ತಗೊಂಡು ಇಲ್ಲಿ ದಾರಿ ಹಾಕ್ತಿರಂತ. ಈಗ TC ಬಂದು ಇಲ್ಲಿ ದಾರಿ ಹಾಕಿ ಅಣ್ಣ, ನಾಳೆ ಸ್ಕೂಲ್ ಹುಡುಗರು ಪ್ರಾಬ್ಲಮ್ ಆಗ್ತದ. ಆಂಬುಲೆನ್ಸ್ ಹೋಗಕ್ ದಾರಿ ಅಲ್ಲ, ನಮ್ಗೆ ಇದ್ದಿದ್ದ 15 ಫೀಟ್ ದಾರಿ ಐತೆ. ಅದಕ್ಕೆ ಹಾಕಿದ್ರೆ ಹೆಂಗಣ್ಣ, ಬಹಳ ಜನಗೆ ಇದಾಗ್ತದ, ಪ್ರಾಬ್ಲಮ್ ಆಗ್ತದ. ಅಲ್ಲ ಸರ್, ಎಷ್ಟು ವಾರ್ಡ್ ಇದೆ? 26 ವಾರ್ಡ್ ಬರ್ತಾವ, 25 ವಾರ್ಡ್ ಬರ್ತಾವ. ಈ ಟ್ರಾನ್ಸ್ಫರ್ ಎಷ್ಟು ವಾರ್ಡ್ ಬರ್ತವೆ? 2 ವಾರ್ಡ್ ಬರ್ತಾವ. ಯಾವ ವಾರ್ಡ್? 26, 25. ಈಗ ಏನಕ್ಕೆ ಕೇಳ್ತಾ ಇದಾರೆ? ಇಲ್ಲ, TC ತೆಗೆದು ಇಲ್ಲಿ ಹಾಕ್ತೇನೆ ಅಂತ ಹೇಳಕತ್ತಾರ. ಇಲ್ಲಿ ರೋಡೇ ಹಾಕ್ತಾರ. ಈಗ ಮೊದಲು ಎಲ್ಲಿತ್ತು? ಮೊದ್ಲು ಅಲ್ಲೇ ಇದ್ದಾನ, ಅಪೋಸಿಟ್ ಐತೆ. ಅದ್ ತೆಗೆದು ದಾರಿ ಹಾಕ್ತೇನೆ ಅಂತ ಹೇಳಕತ್ತಾರ. ನೀವೇನಂದ್ರಿ? ನಾವ್ ಅವ್ರಿಗೆ ಇಲ್ಲಿ ತೆಗಿಬಾರ್ದಪ್ಪ, ನಾ ಮೊದ್ಲೆಲ್ಲೈತೆ ಅಲ್ಲೇ ಹಾಕ್ರಿ ಅಂತ ಹೇಳಿ. ಅವ್ರ ಹೇಳ್ತಾ ಇಲ್ಲ, ನಾವ್ ನಮ್ಗೆ ಅಡ್ಡ ಬರ್ತಾವ, ನಾವ್ ಇಲ್ಲಿ ರೋಡಿಗೆ ಹಾಕ್ತೇವೆ ಅಂತ ಅವ್ರು ಹೇಳಕತ್ತಾರ. ಪೊಲೀಸರಿಗೆ ಏನೈತೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ, ಬಂದು ಸ್ಟೇಷನ್ ಬರ್ರಿ ಅಂತ ಹೇಳಕತ್ತಾರ. ಯಾರು ಕಂಪ್ಲೇಂಟ್ ಕೊಟ್ಟಾರ? ಯಾರು ಕೊಟ್ಟಾರ? ಅವ್ರು ಟಾಕೀಸ್ ಅವ್ರು ಹೇಳೋರು. ಈಗ ನಾವೇನೈತೆ ಹೋಗ್ಬೇಕಂತ ಮಾಡಿವಣ. ಈಗ ಎಲ್ಲ ನಮ್ಮ ಓಣಿಯವರ ಅಭಿಪ್ರಾಯ ಕೇಳ್ಕೊಂಡು ಹೋಗ್ಬೇಕು. ಮೊದ್ಲೇ ಸ್ಲಮ್ ಏರಿಯಾ ಬಹಳ ತೊಂದ್ರೆ ಆಗ್ತದ. ಮೇವ್ತಾರವ್ರು, ದನ ಕುಡಿ ಒಯ್ದವ. ಈಗ ಹಂಗಾಗಿ ಇಲ್ಲಿ ಬಹಳ ಪ್ರಾಬ್ಲಮ್ ಆಗ್ತಾವ. ಅಲ್ಲ ಸರ್, ಏನಂತಂದ್ರೆ ಟ್ರಾನ್ಸ್ಫರ್ ರಶ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾರು ಮಕ್ಕಳು ಮತ್ತು ದನ ಕರುಗಳು ಬಂದು ಏನಾದ್ರು ಅನಾಹುತ ಆಗಿ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಯಾರು ಮಾಡೋದು? ಅದೇ ಅವ್ರಿಗೆ ಹೇಳ್ಬೇಕಣ. ಇನ್ಕಮ್ ಟ್ಯಾಕ್ಸ್ ಓನರ್ ಯಾರು ಅವ್ರೇ ಹೊಣೆ ಆಗ್ತಾರ. ಅವ್ರ ಹೊಣೆ ಆಗ್ತಾರ ಅಂದ್ರೆ ಕುಂದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ದಿಸಾಪುರ ಸತ್ರ ದಿಸಾಪುರಿ ದಂಡ ಕಟ್ಲಣ ಅವ್ರು. ಸರ್, ಈಗ ಏನ ನೋಡ್ತೀವಣ, ಇವತ್ತು ಹೇಳಿವಿ. ಅವ್ರು ಏನಂತಾರ ಮುಂದೆ ನೋಡೋಣ. ಅವ್ರಿಲ್ಲ ಅಂದ್ರೆ ಮತ್ ನಾವೇನ ನಮ್ ಕಾನೂನು ಪ್ರಕಾರ ನಾವೇನ್ ಮಾಡೋದಕ್ಕೆ ಮಾಡ್ತೀವಿ. ನಮ್ಮ ಹೆಸರು ಕಾಯಪ್ಪ ಅಂತ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ TC ಅಲ್ಲಿ ಐತೆ, ಇಲ್ಲಿ ಹಾಕ್ತಾರ. ಓಡಾಡಕ್ ತೊಂದ್ರೆ ಆಗ್ತದ. ನಮಗ ದನಗಳು ಇದಾವ, ಅದಕ್ಕೆ ಮೇವು ಒಯ್ದು ತರಬೇಕು. ಟ್ರಾಕ್ಟರ್ ಓಡಾಡ್ತಾವ, ಹುಡುಗರು ಓಡಾಡ್ತಾರ. ಹಂಗಾಗಿ ಸಮಸ್ಯೆ ಆಗ್ತದ. ಅದಕ್ಕೆ ಅಡ್ಮಿಷನ್ ಮಾಡಿದ್ರೆ ನೀವು ಸ್ಟೇಷನ್ ಬರ್ರಿ ಅಂತ ನಮಗ್ ಕರೆಯಕ್ ಬಂದಾರ. ನಾವ್ ಅದಕ್ಕೆ ಎಲ್ಲಿಗೆ ಓಡಾಡ್ದು ಎಲ್ಲೇ ನಿಂತೀವಿ. ಈ ಸಮಸ್ಯೆ ಕೇಳಕ್ ಯಾರಿಲ್ಲ. ಒಂದ್ ಆಟ ಹೋಗ್ಬೇಕಾದ್ರೆ, ಸ್ಕೂಲ್ ಆಟ ಹೋಗ್ಬೇಕಾದ್ರೂ ಬಹಳ ತೊಂದರೆ ಆಗ್ತೈತೆ. ಬಂದಿದ್ರು ಇಬ್ರು TC ಅವರು, ಹಂಗಾಗಿ ನಾವು ಹೋಗಿಲ್ಲ ಸ್ಟೇಷನ್ಗೆ, ಇಲ್ಲೇ ನಿಂತೀವಿ. ಅವ್ರು ಟಾಗಿಸೋರು ಎಲ್ಲಿ ಹೇಳ್ತಾರ ಅವ್ರು ಅಲ್ಲಿ ಹಾಕ್ತಾರ. ಅವ್ರು ಮಾತ್ರ ಅವ್ರು ಕೇಳಕತ್ತಾರ. ಟಾಗಿಸ್ ಕೆಲಸ ಮಾಡೋರು ಹಿಂದ್ಗಡೆ ಹಾಕಂದ್ರೆ ಹಾಕೋದಿಲ್ಲ, ಇಲ್ಲೇ ಹಾಕ್ತಿವಿ ಅಂತಾರ. ಇದು 26.